ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬ್ಯೂಟಿ ಪ್ರಾಡಕ್ಟ್ನ ತರಿಸಿದ್ದೀನಿ. ಈ ಪ್ರಾಡಕ್ಟು ಏನು ಅಂತಂದರೆ ಸಿಕ್ಕಾಪಟ್ಟೆ ಯೂಸ್ ಆಗುವಂತಹ ಪ್ರಾಡಕ್ಟೇ. ಇದು ಹುಡುಗರು ಹುಡುಗಿಯರು ಇಬ್ಬರು ಯೂಸ್ ಮಾಡ್ಬೋದು. ಸೊ ಪ್ಯಾಕಿಂಗ್ ತುಂಬ ಚಿಕ್ಕದಾಗೇ ಇದೆ, ತುಂಬ ಲೈಟ್ ವೆಯ್ಟ್ ಆಗಿದೆ, ಆದರೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಹೋಪ್ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ಸೊ ನೋಡೋಣ, ಇದು ಓಪನ್ ಆದಮೇಲೆ ಗೊತ್ತಾಗುತ್ತೆ. ಪ್ರಾಡಕ್ಟ್ ಯಾವುದೇ ಇರಲಿ ಯೂಸ್ ಆಗುತ್ತೆ ಅಂತಂದರೆ ತರಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಚಿಕ್ಕ ಪ್ರಾಡಕ್ಟ್ ಆಗಲಿ ದೊಡ್ಡ ಪ್ರಾಡಕ್ಟ್ ಆಗಲಿ, ನಾನು ಯಾಕೆ ಈ ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಯೂಸ್ ಯಾವುದಾಗುತ್ತೋ ಹೇಳೋಕ್ಕಾಗಲ್ಲ ಟೈಮಲ್ಲಿ. ಸೊ ಹಾಗಾಗಿ ಆ್ಯಕ್ಚುಲಿ ಅವರು ನೋಡಿರ್ಬೋದು, ಬಟ್ ತರ್ಸೋದು ಹೇಗೋ ಏನೋ ಅಂತ ಅನಿಸಿರುತ್ತೆ. ಒಂದು ವಿಡಿಯೋ ಮಾಡಿದರೆ ಅವ್ರಿಗೂ ಒಂದು ನಾವು ತರಿಸ್ಬಹುದು ಅನ್ನೋ ಒಂದು ಪ್ಲ್ಯಾನ್ ಬರುತ್ತೆ. ಹೌದು. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಫಾರ್ ಚೂಸಿಂಗ್ ಅಸ್ ಅಂತಿದೆ, ಥ್ಯಾಂಕ್ ಯು ಫಾರ್ ಪರ್ಚೇಸ್ ಅಂತಿದೆ. ಸೊ ಗ್ರೇಟ್ ಅಪ್ರಿಷಿಯೇಟ್ ಅಂತ ಕೂಡ ಇದೆ. ಸೊ ಓದ್ಕೊಂತ ಸ್ಟಾರ್ ರೇಟಿಂಗ್ ಚೆನ್ನಾಗಿದೆ. ಹಾಂ, ಸ್ಕ್ರೀನ್ ಮೇಲೆ ಇದು ಮಾಡಿಬಿಟ್ರೆ ಅವರೇ ನೋಡ್ಕೊತಾರೆ ನೀಟಾಗಿ ಏನು ಅಂತ ಹೇಳ್ಬಿಟ್ಟು. ಸೊ ಓಕೆ, ಡನ್. ಇವಾಗ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರೋದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೀಶೋದಲ್ಲೇ. ಪ್ರಾಡಕ್ಟ್ ಅಂತ ಬಂದರೆ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡೋದು. ಸೊ ಇದರಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ, ಒಂದು ಬೇಬಿ ಪಿಂಕ್ ಬಂದಿದೆ, ಒಂದು ಬ್ಲೂ ಕಲರ್ ಬಂದಿದೆ, ಲೈಟ್ ಬ್ಲೂ, ಮತ್ತು ಇದು ಬೇಬಿ ಪಿಂಕ್ ಬಂದಿದೆ. ಎರಡು ಈ ಕಲರ್ ತುಂಬ ಇಷ್ಟ ಆಯಿತು, ಮತ್ತು ಎರಡೂ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಪ್ಲಾಸ್ಟಿಕ್. ಇದೇನು ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಆಗಿದೆ. ಸೊ ಇದು ಕಾಂಬೋ ಆಫರಲ್ಲಿ ಸಿಕ್ಕಿರುವಂತಹ ನನಗೊಂದು ಪ್ರಾಡಕ್ಟ್ ಆಗಿದೆ. ಇದು ಪ್ಲಾಸ್ಟಿಕ್, ಇದು ರಬ್ಬರ್ ಅಲ್ವಾ? ಹಾಂ, ಹೇಳ್ತೀನಿ. ಇದು ಜಸ್ಟ್ ಇದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸ್ಟಿಕ್ ಏನಿದೆ, ಈ ಸ್ಟಿಕ್ ಬಂದ್ಬಿಟ್ಟು ಪ್ಲಾಸ್ಟಿಕ್, ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದು. ಓಕೆನಾ? ಸೊ ಇದು ಸಿಲಿಕಾನ್ ಫೇಸ್ ಕ್ಲೀನರ್. ಇದು ಅಂದರೆ ಸಿಲಿಕಾನ್ ಇದು. ಓಕೆನಾ? ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಫಸ್ಟ್ ಇವಾಗ ಓಪನ್ ಮಾಡ್ತಾ ಹೇಳಿದರೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಎಸ್, ಫಸ್ಟ್ ಇವಾಗ ಓಪನ್ ಮಾಡ್ಕೊಳ್ಳೋಣ. ಎಸ್, ನೋಡಿ ಚೆನ್ನಾಗಿದೆ. ಒಂಥರ ಏನೋ ಡಾಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಬ್ರಷ್ ಥರ ಬರುತ್ತೆ. ಸೊ ನೋಡಿ, ಇಲ್ಲಿ ಬ್ರಷ್ ಥರ ಬರುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ ಅಲ್ಲ? ಎಸ್, ಓಕೆ, ಓಪನ್ ಮಾಡ್ಕೊಳ್ಳೋಣ. ಇದು ಫೇಸ್ಗೆ ಯೂಸ್ ಮಾಡೋಂತಹ ಒಂದು ಏನು ಪ್ರಾಡಕ್ಟ್ ಆಗಿದೆ, ಬ್ರಷು ಪ್ರಾಡಕ್ಟ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟು ಸಿಕ್ಕಾಪಟ್ಟೆ ಯೂಸ್ಫುಲ್ಲು, ನನಗಂತೂ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಇದನ್ನು ಸ್ಕ್ರಬ್ ಮಾಡಬೇಕಾದ್ರೆ ಆಗಿರ್ಬೋದು, ಹಾಗೆ ಮತ್ತೇನು ಅಂತಂದರೆ ಪ್ಯಾಕ್ ಹಾಕಬೇಕಾದ್ರೆ, ಮಸಾಜ್ ಮಾಡ್ಕೊಬೇಕಾದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು ಸಿಲಿಕಾನ್ ಬ್ರಷ್ ಕ್ಲೀನರ್. ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋಕ್ಕಾಗಿರ್ಬೋದು, ಸ್ಕ್ರಬ್ ಮಾಡೋಕ್ಕಾಗಿರ್ಬೋದು, ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ ಇದು ನಾನು ತುಂಬ ಕಮ್ಮಿ ಪ್ರೈಸಲ್ಲಿ ತರಿಸಿದ್ದೀನಿ. ಪ್ರೈಸ್ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಔಟ್ಸೈಡ್ ಈ ಒಂದು ಪ್ರಾಡಕ್ಟ್ನ ನಾನು ತೊಗೊಬೇಕು ಅಂದರೆ ಸಿಕ್ಕಾಪಟ್ಟೆ ರೇಟ್ ಇದೆ. ಸೊ ನಾನು ಇಲ್ಲಿ ಆನ್ಲೈನಲ್ಲಿ ತರಿಸಿರೋದ್ರಿಂದ ಇದ್ರ ರೇಟು ತುಂಬಾ ಕಮ್ಮಿ ಇದೆ. ನಾನು ರೇಟ್ನ ನಿಮಗೆ ಆಮೇಲೆ ಹೇಳ್ತೀನಿ. ಬಟ್ ಇದು ಅಲ್ವಾ ಈ ಥರ ಹಿಂಗೆ ಬೆಂಡ್ ಆಗುತ್ತೆ ಅಲ್ವಾ ಲೈಟಾಗಿ? ಹೌದು, ಲೈಟಾಗಿ ಏನಕ್ಕೆ ಬೆಂಡ್ ಆಗುತ್ತೆ ಅಂತಂದರೆ ಇದು ನಾವು ಏನು ಸ್ಕ್ರಬ್ ಮಾಡ್ತೀವಲ್ವಾ, ಸ್ಕ್ರಬ್ನ ನಾವೇನು ಫೇಸ್ ಸ್ಕ್ರಬ್ ಮಾಡಬೇಕಾದ್ರೆ ಹಚ್ತೀವಲ್ವಾ, ಕ್ರೀಮ್ನ ಇಲ್ಲಿ ಹಚ್ಚೋದಾ? ಹಾಂ ಹೌದು, ಕ್ರೀಮ್ನ ಇಲ್ಲಿ ಹಚ್ಬಿಟ್ಟು ಇಲ್ಲಿ ಮಸಾಜ್ ಕೊಡೋದು. ಹೌದು, ಮಸಾಜ್ ಕೊಡೋದು. ಫಾರ್ ಎಕ್ಸಾಂಪಲ್ ಈ ಥರ ಕ್ರೀಮ್ನ ಹಾಕ್ಬಿಟ್ಟು ಕ್ರೀಮ್ನ ಕಂಪ್ಲೀಟಾಗಿ ಈ ಥರ ಹಚ್ಚಿದ್ರೆ ಸಾಫ್ಟಾಗಿ ಎಲ್ಲ ಕಡೆನೂ ಇದು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಎಕ್ಸ್ಟ್ರಾ ಬ್ರಷೇ ಬೇಡ, 2 in 1 ಅಂತ ಹೇಳ್ಬೋದು. ಕಂಪ್ಲೀಟ್ಲಿ 2 in 1 ಇದು. ನೆಕ್ಸ್ಟ್ ಏನು ಅಂತಂದ್ರೆ ನೋಡಿ, ಈ ತರ ಸಿಲಿಕಾನ್ ಬ್ರಷ್ ಬರುತ್ತಲ್ಲ, ಇಲ್ಲಿ ಏನು ಇವಾಗ ನಾವು ಕ್ರೀಮ್ನ ಅಪ್ಲೈ ಮಾಡಾದ್ಮೇಲೆ ಇದು ಸಿಲಿಕಾನ್ ಬ್ರಷ್ಗಳು ಬರುತ್ತಲ್ವಾ, ಇದು. ಸೊ ಅದರಲ್ಲಿ ನಾವು ಈ ತರ ಮಸಾಜ್ ಮಾಡ್ಬೋದು. ಓಕೆ, ಅದು ಏನಾಗುತ್ತೆ ಅಂತಂದ್ರೆ ಸ್ಕ್ರಬ್ಬಿಗಾಗಿರ್ಬೋದು, ಇದು ಸ್ಕ್ರಬ್ಬಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗಿಯೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಏನಪ್ಪ ಅಂತಂದರೆ ಕ್ರೀಮ್ ಅಪ್ಲೈ ಮಾಡೋಕ್ಕೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದು ಜಸ್ಟ್ ಸ್ಕ್ರಬ್ಬು ಫೇಸ್ ಪ್ಯಾಕ್ ಅಂತಲೇ ಅಲ್ಲ, ನಾವು ಮಸಾಜ್ ಮಾಡಲಿಕ್ಕೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ಏನು ಕ್ರೀಮ್ ಹಾಕಲ್ಲ, ಆದರೆ ಫೇಸಿಗೆ ಒಂದು ಮಸಾಜ್ ಬೇಕಾಗಿರುತ್ತೆ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಂದು ಮಸಾಜ್ ಬೇಕಾಗಿರುತ್ತೆ, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ಆಲ್ ಸ್ಕಿನ್ ಟೈಪ್ಸ್ ಎಲ್ರಿಗೂ ಯೂಸ್ ಆಗುತ್ತೆ. ಹೌದು, ರ್ಯಾಷಸ್ ಆಗಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಆದ್ರೆ ಸ್ವಲ್ಪ ಎಲ್ಲಿ ಚುಚ್ಚಿಬಿಡುತ್ತೋ ಅನ್ನೋ ಭಯ ಇರುತ್ತೆ. ರಬ್ಬರ್ ಆಗಿರೋದ್ರಿಂದ ಸ್ಮೂತ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ನಾನ ಮಾಡ್ಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ತೀವಲ್ಲ, ಆ ತರ ಇದು ಸೂಟಬಲ್ ಫಾರ್ ಆಲ್ ಫೇಶಿಯಲ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು. ಇದು ಈ ಒಂದು ಬ್ರಷ್ ಅಂದ್ರೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಸೊ
ಇದು ಸ್ಮಾಲ್ ಅಂದರೆ ತುಂಬ ಸ್ಮಾಲ್ ಸೈಜಲ್ಲಿಲ್ಲ, ಮೀಡಿಯಂ ಸೈಜಲ್ಲಿ ಇದೆ. ಮತ್ತು ಏನು ಪ್ಯಾಕ್ ಆಫ್ 2 ಆಗಿರೋದ್ರಿಂದ ಇದು ನಮಗೆ ಯೂಸ್ ಆಗೇ ಆಗತ್ತೆ. ಮತ್ತು ಫೇಶಿಯಲ್ ಸ್ಕಿನ್ ಕ್ಲೀನರ್ ಆಗಿರ್ಬೋದು, ಮತ್ತು ಈ ಒಂದು ಬ್ರಷ್ನ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಯೂಸ್ ಇದೆ. ಬಟ್ ಇದು ಬ್ಯಾಕ್ ಸೈಡ್ ಇದೆಯಲ್ಲ, ಇದೇನಕ್ಕೆ? ಇದು ಮಸಾಜ್ಗೆ ಯೂಸ್ ಮಾಡ್ಬೋದು. ಬಟ್ ಏನು ಅಂದ್ರೆ ಇದು ಜಸ್ಟ್ ಹಾಗೆ ಕೊಟ್ಟಿದ್ದಾರೆ, ಇದು ಅಷ್ಟೇನೆ. ಇದು ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ನಮಗೆ ಈ ಸಿಲಿಕಾನ್ ಏನ್ ಬ್ರಷ್ ಬರುತ್ತೋ ಇದು ನಮಗೆ ಯೂಸ್ ಆಗತ್ತೆ ಫೇಸ್ಗೆ. ಅದೇ ಹೇಳಿದ್ನಲ್ಲ, ಫೇಸ್ ಪ್ಯಾಕ್ ಹಾಕಕ್ಕಾಗಿರ್ಬೋದು, ಫೇಶಿಯಲ್ ಮಾಡಕ್ಕಾಗಿರ್ಬೋದು, ಮೇನ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗೆ ಇದು ನಮಗೆ ಸಿಕ್ಕಾಪಟ್ಟೆ ಈ ಒಂದು ಬ್ರಷ್ ಯೂಸ್ ಆಗತ್ತೆ. ಯಾಕೆ ಅಂತಂದ್ರೆ ಈಗ ಈ ನೋಸ್ ಹತ್ರ ಏನಾಗ್ಬಿಡತ್ತೆ ಅಂದ್ರೆ ತುಂಬಾ ಜನರಿಗೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ. ಅದೇನಾಗತ್ತೆ ತೆಗಿಯಕ್ಕೆ ಏನು ಅಂದ್ರೆ ತುಂಬಾ ಒಂಥರ ಏನೋ ಪೇನ್ ಆಗುವಂತಹ ಸ್ಟಿಕ್ನ ನಾವು ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನೋಸ್ ಹತ್ರ ಜಸ್ಟ್ ಚೂಟ್ ಟಚ್ ಆದ್ರೆ ತಡೆಯಕ್ಕಾಗಲ್ಲ ಪೇನು. ಅಂತದ್ರಲ್ಲಿ ಅದ್ರಲ್ಲಿ ತೆಗಿಬೇಕಾದ್ರೆ ಫೇಶಿಯಲ್ ಮಾಡಿಸ್ಕೊಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಅದು ಫೇಶಿಯಲ್ ಮಾಡಿಸ್ಕೊಂಡವ್ರಿಗೆ ಗೊತ್ತಾಗತ್ತೆ. ಸೊ ಈ ಒಂದು ಪ್ರಾಡಕ್ಟ್ ನ ನಾವು ಯೂಸ್ ಮಾಡೋದ್ರಿಂದ, ಈ ಒಂದು ಸಿಲಿಕಾನ್ ಬ್ರಷ್ ನ ನಾವು ಯೂಸ್ ಮಾಡೋದ್ರಿಂದ ಏನಾಗತ್ತೆ, ಪೇನ್ಲೆಸ್, ಪೇನ್ ಇಲ್ದೇನೆ ಈಸಿಯಾಗಿ ತೆಗಿಬಹುದು. ಅಂದ್ರೆ ಮಕ್ಳಿಗೆ ಯೂಸ್ ಮಾಡ್ಬೋದಾ ಇದನ್ನ? ಇಲ್ಲ, ಮಕ್ಳಿಗೆ ಬೇಡ, ಇದು ಮಕ್ಳಿಗೆ ಯೂಸ್ ಮಾಡೋದು ಬೇಡ. ಏನಂದ್ರೂ ಕೆಲವೊಂದು ಪ್ರಾಡಕ್ಟ್ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಅಂದ್ರೆ ಕಷ್ಟ, ಅದು ಮಾಡಬಾರ್ದು. ಮಕ್ಕಳಿಗೆ ನಾವು ಕೈಯಿಂದನೇ ಮಸಾಜ್ ಕೊಡೋದು ಸಿಕ್ಕಾಪಟ್ಟೆ ಒಳ್ಳೇದು. ಇದು ಏನು ಬ್ರಷ್ಗಳು ಯೂಸು ನನಗೆ ಅಷ್ಟು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮತ್ತೆ ಏನು ಅಂದ್ರೆ ನಾನು ಯಾರಿಗೂ ಸಜೆಸ್ಟ್ ಕೂಡ ಮಾಡೋದಿಲ್ಲ ಮಾಡಿ ಅಂತೇಳಿ. ಸೊ ಇದಕ್ಕೆ ಸ್ಟಾರ್ ರೇಟಿಂಗ್ ತುಂಬಾ ಚೆನ್ನಾಗಿದೆ. ಇದ್ರ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು 3.7 ಇದೆ, ಸರಿನಾ? ಆಮೇಲೆ ಏನಪ್ಪಾ ಅಂತಂದ್ರೆ ಆಲ್ ಸ್ಕಿನ್ ಟೈಪ್ಸ್ ಅವ್ರಿಗೂ ಇದು ಓಕೆ ಅಂದ್ರೆ ಸೂಟ್ ಆಗತ್ತೆ. ಸೊ ಮತ್ತೆ ಏನು ಅಂತಂದ್ರೆ ಇದು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ, ಕಂಟ್ರಿ ಆಫ್ ಒರಿಜಿನ್ ಬಂದ್ಬಿಟ್ಟು ಇಂಡಿಯಾ, ಆಯ್ತಾ? ಮತ್ತೆ ಏನು ಅಂತಂದ್ರೆ ಇದು ತುಂಬಾ ಜನ ತರಿಸಿದ್ದಾರೆ ಮೀಶೋದಲ್ಲಿ. ಮತ್ತೆ ಇದಕ್ಕೆ ನಾನು ಪ್ರೈಸು ಎಷ್ಟು ಕೊಟ್ಟಿದ್ದೀನಿ ಅಂತಂದ್ರೆ, ಇದ್ರ ಪ್ರೈಸು 2ರಿಂದ ಮಾರ್ಕೆಟಲ್ಲಿ ತರಕ್ಕೆ ಹೋದ್ರೆ ಒಂದು 200 ಆಗತ್ತೆ, 200-250 ಈ ಥರ ಆಗ್ಬೋದು ಮಾರ್ಕೆಟಲ್ಲಿ. ಬಟ್ ನಿಜವಾಗ್ಲೂ ನಾನು ಕೊಟ್ಟಿರೋದು ಜಸ್ಟ್ 96 ರುಪೀಸ್ಗೆ, 96 ರುಪೀಸ್ಗೆ ನಂಗೆ 2 ಪ್ರಾಡಕ್ಟ್ ಅಂದರೆ 2 ಕಾಂಬೋ ಆಫರಲ್ಲಿ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಲಕ್ ಅಂತ ಹೇಳ್ಬೋದು. ನಾನು ಅದಕ್ಕೋಸ್ಕರನೇ ನಾನು ಏನು ಮಾಡ್ತೀನಿ, ಮೀಶೋದಲ್ಲಿ ಬೈ ಮಾಡ್ತೀನಿ ಯಾವಾಗಲೂ. ಯಾಕೆಂದ್ರೆ ತರಿಸ್ತೀನಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವೋ ರಿಟರ್ನ್ಗೆ ಹಾಕ್ಬಿಡ್ತೀನಿ. ರೀಪ್ಲೇಸ್ಮೆಂಟ್ ಬೇಕೋ ರೀಪ್ಲೇಸ್ಮೆಂಟ್ ಹಾಕೊತೀನಿ, ಇಲ್ಲ ಅಂತಂದರೆ ಬೇಡಪ್ಪ ನನಗೆ ಅಂತಂದರೆ ನಾನು ರೀಫಂಡ್ ಮಾಡಿಕೊಂಡು ನನ್ನ ಅಮೌಂಟ್ ಏನಿರುತ್ತೋ ಅದನ್ನು ನಾನು ನನ್ನ ಬ್ಯಾಂಕ್ ಅಕೌಂಟಿಗೆ ಏನು ನಾನು ಲಿಂಕ್ ಮಾಡಿರೋದ್ರಿಂದ ಸೊ ಅದು ಅಲ್ಲಿಗೆ ಹೋಗಿ ಏನು ರೀಫಂಡ್ ಆಗುತ್ತೆ. ಸೊ ಈ ಥರದ ಒಂದು ಬೆಸ್ಟ್ ಆಪ್ಷನ್ಸ್ ಕೂಡ ಕೊಡ್ತಾರೆ. ಇದುವರೆಗೂ ನಾನು ಮೀಶೋದಲ್ಲಿ ಎಷ್ಟು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ನಾನು ತರಿಸೋದಲ್ಲ ಆಲ್ಮೋಸ್ಟ್ ಮೀಶೋದಲ್ಲೇ, ಕಮ್ಮಿ ಬೇರೆ ವೆಬ್ಸೈಟಲ್ಲಿ ತರಿಸೋದು. ಸೊ ಯಾಕೆ ಅಂತಂದರೆ ಕಾರಣ ಇಷ್ಟೇ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೇನು ಅಂತಂದರೆ ಬಾಳಿಕೆ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ. ಸೊ ಈ ಒಂದು ಫೇಸ್ ಬ್ರಷು ಪ್ಯಾಕ್ ಆಫ್ 2ನ ನಾನು ಕಾಂಬೋ ಆಫರಲ್ಲಿ 196 ರುಪೀಸ್ಗೆ ನಾನು ತೊಗೊಂಡಿದ್ದೀನಿ. ಇವಾಗ 100 ರುಪೀಸ್ ಆಗಿದೆ. ಈಗ ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 100 ರುಪೀಸ್ ಆಗಿದೆ. ಆನ್ಲೈನಲ್ಲಿ ನೀವೇನಾದರೂ ಬೈ ಮಾಡ್ತೀನಿ ಅಂತಂದರೆ 84 ರುಪೀಸ್ಗೆ ಎರಡು ಕಾಂಬೋ ಆಫರಲ್ಲಿ ಸಿಗತ್ತೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಜೊತೆಗೆ ಇನ್ನೊಂದು ನಾನು ಹೇಳಲೇಬೇಕು, ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಮಾರ್ಟ್ ಕಾಯಿನ್ಸ್ ಆಗಿ ಗಿಫ್ಟ್ ಬರುತ್ತೆ. ಸೊ ಗಿಫ್ಟ್ ಅಂತ ಅಂದರೆ ಅವರೇನು ಕಳಿಸ್ಕೊಡೋದಿಲ್ಲ ನಿಮಗೇನು ಅಂದರೆ, ಈ ಒಂದು ಪ್ರಾಡಕ್ಟ್ನ ತೊಗೊಂಡು 9 ಡೇಸ್ ಕಂಪ್ಲೀಟ್ ಆದಮೇಲೆ ನೀವೇನು ರಿಟರ್ನ್ ಮಾಡ್ದೇನೆ ರೀಫಂಡ್ ಮಾಡ್ಕೊಂಡು ಏನು ಮಾಡ್ದೇನೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು, ಓಕೆ ನಂಗೆ ಯೂಸ್ ಆಗುತ್ತೆ ಅಂತ ನೀವು ಇಟ್ಕೊಂಡ್ರೆ ತೋರಿಸ್ಕೊಡ್ತೀನಿ. ಅದು ಬಂದ್ಬಿಟ್ಟು ನಿಮಗೆ 9ನೇ ದಿನಕ್ಕೆ ಅಂದರೆ 9 ಡೇಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಸ್ಮಾರ್ಟ್ ಕಾಯಿನ್ಸ್ ಬರುತ್ತೆ. ಇದರಲ್ಲಿ ನಿಮಗೆ 15 ಕಾಯಿನ್ಸ್ ಕೊಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈಗ ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 100 ರುಪೀಸ್ ಆಗಿದೆ. ಆನ್ಲೈನಲ್ಲಿ ನೀವು 84 ರುಪೀಸ್ಗೆ ಆನ್ಲೈನಲ್ಲಿ ಬೈ ಮಾಡಿದ್ರೆ ಅಮೌಂಟ್ ಪೇ ಮಾಡಿದ್ರೆ ಫಸ್ಟಿಗೆ ಅಮೌಂಟ್ ಕಟ್ ಆಗುತ್ತೆ. ಆನ್ಲೈನ್ ಅಂತ ಹೇಳಿದ್ರೆ ಮನೆಗೆ ಬಂದ್ಮೇಲೆ ಆನ್ಲೈನ್ ಮಾಡೋದಲ್ಲ, ಬಿಫೋರ್ ನೀವೇನು ಬುಕ್ ಮಾಡ್ತಿರೋ ಅವಾಗ ಕೇಳುತ್ತೆ ಕ್ಯಾಶ್ ಆನ್ ಡೆಲಿವರಿನ ಆನ್ಲೈನಾ ಏನು ಅಂತ ಕೇಳುತ್ತೆ. ಆ ಟೈಮಲ್ಲಿ ನೀವು ಆನ್ಲೈನ್ ಅಂತ ಕೊಟ್ಟು ಬುಕ್ ಮಾಡಿದ್ರೆ ನಿಮಗೆ 84 ರುಪೀಸ್ ಸಿಗುತ್ತೆ. ಆ ನಂತರ ಏನು ಅಂದರೆ ನೋಡಿ, ಅರ್ನ್ 15 ಸ್ಮಾರ್ಟ್ ಕಾಯಿನ್ಸು ಆಯಿತಾ ಆನ್ ದಿಸ್ ಪ್ರಾಡಕ್ಟ್ ಅಂತ ಇದೆ. ಅಂದರೆ ನಿಮಗೆ 15 ಕಾಯಿನ್ಸು ನಿಮ್ಮ ಅಕೌಂಟಿಗೆ ಬರುತ್ತೆ. ನಿಮಗೆ ಅಕೌಂಟ್ ತೋರಿಸ್ತೀನಿ, ಮೇನ್ ಅಕೌಂಟು ಅಲ್ಲಿ ಬರುತ್ತೆ. ಸೊ ಅದು ಬಂದ ನಂತರ ನಿಮಗೆ ಈ ಒಂದು ಪ್ರಾಡಕ್ಟ್ ತಗೊಂಡು 9 ಡೇಸ್ ಕಂಪ್ಲೀಟ್ ಆದ ಮೇಲೆ ಅವಾಗ ಏನಾಗುತ್ತೆ, ಈ ಕಾಯಿನ್ನು ನಿಮ್ಮ ಅಕೌಂಟಿಗೆ ಡಿಡಕ್ಟ್ ಆಗುತ್ತೆ. ಸೊ ಏನು ಅಂತಂದರೆ
ಸಾರಿ ಈ 15 ಕಾಯಿನ್ಸ್ ಏನಿರುತ್ತೋ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಬಂದ ನಂತರ ನೀವು ನೆಕ್ಸ್ಟ್ ಪ್ರಾಡಕ್ಟ್ ತೊಗೊಬೇಕಾದ್ರೆ 15 ಕಾಯಿನ್ಸ್ನ ನೀವು ಏನು ಡಿಡಕ್ಟ್ ಮಾಡಿಕೊಂಡ್ರೆ ಆವಾಗ ನಿಮಗೇನಾಗತ್ತೆ ಅಂತಂದರೆ ನೆಕ್ಸ್ಟು ನಿಮಗೆ 15 ಕಾಯಿನ್ಸು ಬೇರೆ ಪ್ರಾಡಕ್ಟಲ್ಲಿ ಕಟ್ ಆಗುತ್ತೆ. ಅಂದರೆ 1 ಕಾಯಿನ್ಗೆ 1 ರೂಪಾಯಿ ಅಂತ ಅಂದರೆ 15 ರೂಪಾಯಿ ನಿಮಗೆ ಮೈನಸ್ ಆಗುತ್ತೆ ನೆಕ್ಸ್ಟ್ ಪ್ರಾಡಕ್ಟಲ್ಲಿ. ಪಿಕ್ಚರ್ ಒಂದ್ಸಲ ತೋರಿಸ್ಬೋಣಲ್ಲ ಇದು? ತೋರಿಸ್ಲಿಲ್ವಾ ನಾನು? ಇಲ್ಲ. ಓಕೆ, ಈ ಥರ ಇದೆ ಪ್ರಾಡಕ್ಟ್ ನೋಡಿ, ಈ ಥರ ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ಹಾಕಿದ್ದಾರೆ, ಫೇಸ್ ಪ್ಯಾಕ್ ಹಾಕಿದ್ದಾರೆ, ಇಲ್ಲಿ ಮತ್ತೆ ತೋರಿಸ್ತಾ ಇದ್ದಾರೆ ಸ್ಕ್ರಬ್ ಮಾಡೋದು, ಅಂದರೆ ಮಸಾಜ್ ಸ್ಕ್ರಬ್ ಮಾಡೋದು. ಸೊ ನೋಡಿ ಬ್ರಷು ಈ ಥರ ಇದೆ, ಇಲ್ಲಿ ಹಚ್ಚೋದು ಕೂಡ ತೋರಿಸಿದ್ದಾರೆ ನೋಡಿ ಯಾವ ಥರ ಅಂತ. ಸೊ ಇಲ್ಲಿ ಮಸಾಜ್ ತುಂಬ ಚೆನ್ನಾಗಿದೆ, ಒಂದು ಸಿಲಿಕಾನ್ ಬ್ರಷ್ ಇದು, ಗುಡ್ ಕ್ವಾಲಿಟಿಲಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ಒಂದು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಸಹಕಾರ ಯಾವಾಗಲೂ ನಾನು ಮಾಡುವಂತಹ ವಿಡಿಯೋ ಮೇಲೆ ನನ್ನ ಮೇಲೆ ಸದಾಕಾಲ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.